ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇನು ಮೇನ್ ಕಾಣಿಸ್ತಿದೆ ನಿಮಗೆ, ಅದೇ ಎಂಟ್ರೆನ್ಸ್ ಗಿಟ್ಟು. ಅಲ್ಲಿಂದನೇ ಹಾಗೆ ನಾವು ಮುಂದೆ ನಡ್ಕೊಂಡು ಹಾಗೆ ಮೇಲೆ ಹೋಗಬೇಕು. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನೇಚರ್ ಅಂತ ಬಂದರೆ ನಾವು ಚೂಸ್ ಮಾಡೋ ಪ್ಲೇಸಸ್ಸೇ ಚಿಕ್ಕಮಂಗ್ಳೂರಾಗಲಿ ಸಕಲೇಶ್ಪುರ ಆಗಲಿ, ಈ ಕಡೆಲ್ಲ ನೇಚರ್ ತುಂಬ ಚೆನ್ನಾಗಿರುತ್ತೆ. ಇದು ಪ್ಲೇಸ್ ಬಂದುಬಿಟ್ಟು ನಿಮಗೆ ಸಕಲೇಶ್ಪುರದಿಂದ 6.2 ಕಿಲೋಮೀಟ್ರ್ ಆಗುತ್ತೆ. ಯಾವುದಪ್ಪ ಅಂತಂದರೆ ತಮ್ಮನೇಲಿ ನೋಡಿರ್ತೀರ, ಮಂಜರಾಬಾದ್ ಪೋರ್ಟಲ್ಲಿದ್ದೀವಿ. ಬನ್ನಿ ಹೋಗೋಣ. ಸೊ ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟಿದೆ ಏನು, ನಾವು ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಈ ಪ್ಲೇಸ್ಗೆ. ಲೆಟ್ಸ್ ಗೋ. ಈ ಪ್ಲೇಸ್ನ ನೀವು ಬೆಟರ್ ವಿಂಟರ್ ಟೈಮಲ್ಲಿ ವಿಸಿಟ್ ಮಾಡಿ, ಯಾಕಂದರೆ ಇಲ್ಲಿ ನೇಚರ್ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ, ಯಾವಾಗಲೂ ಒಂದು 5 ನಿಮಿಷಕ್ಕೆ ಹಂಗೆ ಮಳೆ ಬರ್ತಾನೆ ಇರುತ್ತೆ. ಇಲ್ಲೆಲ್ಲ ಸ್ವಲ್ಪ ವಾಟ್ರು ಮತ್ತು ಎಳ್ನೀರೆಲ್ಲ ಮಾರಕ್ಕಿಟ್ಟಿದ್ದಾರೆ. ಮುಂದೆ ಏನಿದೆಯೋ ಏನೋ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಇದೇ ಎಂಟ್ರೆನ್ಸು. ಇಲ್ಲಿಂದನೇ ಸ್ಟೆಪ್ಸ್ ಇದ್ದಾವೆ ಮೇಲೆ ಹತ್ತಕ್ಕೆ. ಮೇಲೆ ಹೋಗಬೇಕು. ಎಷ್ಟು ದೂರ ಇದೆ ಏನೂ ಗೊತ್ತಿಲ್ಲ, ಹೋಗೋಣ ಬನ್ನಿ. ಅಲ್ಲಿಂದ ಹತ್ಕೊಂಡ್ಬಂದ್ವಿ. ಇವಾಗ ಇನ್ನೂ ಇಷ್ಟಿದೆ ನೋಡೋಕ್ಕೆ, ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಿಲ್ಲ. ನೋಡ ಯಪ್ಪ ಸುಸ್ತಾಗುತ್ತೆ. ಫಸ್ಟ್ ಮಾತ್ರ ಯಾವತ್ತೂ ಚೂಸ್ ಮಾಡಬೇಡಿ ಇದನ್ನ, ಯಾಕಂದರೆ ಇಲ್ಲೇ ಅರ್ಧ ಎನರ್ಜಿ ಎಲ್ಲ ಲಾಸ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಏನಾದರೂ ಸುತ್ತಾಡೋಕ್ಕಂದರೆ ಆಗೋದೇ ಇಲ್ಲ. ಬೆಟರ್ ಫೈನಲ್ ಆಗಿ ನೋಡಿ, ಎಲ್ಲನೂ ನೋಡ್ಕೊಂಡು ಬಂದು ಸಕಲೇಶ್ಪುರದಲ್ಲಿ ಇರೋದೆಲ್ಲ ನೋಡ್ಕೊಂಡು ಬಂದು ಫೈನಲ್ ಆಗಿ ಈ ಪ್ಲೇಸ್ನ ಚೂಸ್ ಮಾಡ್ಕೋಬೋದು. ಏನು ಗೊತ್ತಿಲ್ಲ, ಇಷ್ಟೇ ಹತ್ತಕ್ಕೆ ಸಾಕು. ಅಷ್ಟೇ ಸುಸ್ತಾಗ್ತಾ ಇದೆ ಅಂತ ಇದ್ದರು. ಇದು ನನ್ನ ಮಗ ಬೇರೆ ಕೆಳಗಡೆ ಇಳಿತಾನೆ ಇರಲಿಲ್ಲ, ಅವನ್ನ ಎತ್ಕೊಂಡು ಬೇರೆ ಮೇಲೆ ಹತ್ತಾಯಿದ್ರು. ಹಾಗಾಗಿ ತುಂಬ ಸುಸ್ತಾಯಿತು ಅವ್ರಿಗೆ. ಹಾಗೂ ಹೋದ್ವಿ. ಸ್ಟೆಪ್ಸ್ ಬಂದುಬಿಟ್ಟು ರೀಚ್ ಆಗೋಕ್ಕೆ 250ಇಂದ 300ವರೆಗೂ ಸ್ಟೆಪ್ಸ್ ಇದೆ ಅಂತೆ. ಹಂಗೂ ಹತ್ಕೊಂಡ್ಬಂದು ರೀಚ್ ಆದ್ವಿ ಮೇಲೆ. ಬನ್ನಿ ಎಂಟ್ರೆನ್ಸ್ ನೋಡೋಣ ಎಲ್ಲಿ. ಈ ಪ್ಲೇಸ್ ಬಂದುಬಿಟ್ಟು ನಿಮಗೆ ಮೇನ್ ಬೆಂಗಳೂರು ಮತ್ತು ಮಂಗಳೂರು ಹೈವೇನಲ್ಲೇ ಇದೆ. ಇದೇನು ನೀವು ಸಕಲೇಶ್ಪುರದಿಂದ ಅಷ್ಟು ಒಳಗಡೆ ಹೋಗೋದೇನಿಲ್ಲ. ನನ್ನ ಮಗ ಏನೂ ಮಾಡೋಕ್ಕೆ ಬಿಡ್ತಾಯಿರಲಿಲ್ಲ. ಅವರಿಗೆ ಸ್ವಲ್ಪ ಮಾತಾಡೋಣ ವಿಡಿಯೋಗೆ ಅಂತ ಇದ್ದರು, ಬಟ್ ಏನು ಹೇಳೋಕ್ಕೂ ಬಿಡ್ತಾನೆ ಇರಲಿಲ್ಲ. ಬರೀ ಅವರೇ ಬೇಕು ಅಂತ ಇದ್ದ. ಸೊ ಹಂಗಾಗಿ ಅವರು ಸ್ವಲ್ಪ ಅವನ್ನೇ ನೋಡಿಕೊಂಡ್ರು ಜಾಸ್ತಿ. ಹಂಗೆ ಹೋಗ್ತಿ. ಇದೇನಿದೆಯಲ್ಲ ಇನ್ನೇ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಹಂಗೆ. ಇಲ್ಲಿ ಕೆಲವೊಂದು ಶೂಟಿಂಗು ಮಾಡಿದ್ದಾರೆ, ಫಿಲಮ್ ಶೂಟಿಂಗ್ಸು. ಇಷ್ಟೊತ್ತವರೆಗೂ ಯಾರೂ ಕಾಣ್ತಿರ್ಲಿಲ್ಲ ಅಲ್ಲಿ. ನಾವು ಎಲ್ಲಿ ಬಂದ್ವಿ ಏನೋ ಅಂದ್ಕೊಂಡ್ಬಿಟ್ವಿ. ಸೊ ಸಡನ್ನಾಗಿ ಒಂದು ಆಂಟಿ ಬಂತು. ಆಮೇಲೆ ಸೊ ಇದೇ ಎಂಟ್ರಿ ಅಂದ್ಕೊಂಡು ಹಂಗೆ ಬಂದ್ವಿ ಹೊರಗಡೆ. ನೋಡ್ರಿ, ಫುಲ್ ಅಲ್ಲ, ಡಿಫ್ರೆಂಟ್ ಆಗಿದೆ ಫುಲ್. ಬರ್ತಾರೆ ಹಾಂ. ಇಲ್ಲಿಂದನೇ ಹಂಗೆ ನಾವು ಬಂದ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ಇದೇನು ಕಾಣ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ಯಾವಾಗಲೂ ಈ ಥರ ನೀರು ಸೋರ್ತಾನೆ ಇರುತ್ತಂತೆ. ಫುಲ್ ನೀರು ಹನಿ ಸೋರ್ತಾನೆ ಇತ್ತು. ಅದೇನು ಪಾಚಿ ಥರ ಅಲ್ಲ, ಅದು ಒಂಥರ ಹುಲ್ಲು ಥರ ಬೆಳ್ಕೊಂಡಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಪಾಚಿ ಅಂದರೆ ನಮ್ಮ ಕಡೆ ಒಂಥರ ಗಲೀಜು ಅನಿಸುತ್ತೆ, ಆದರೆ ಇದು ಹಂಗಲ್ಲ. ಇದು ಒಂಥರ ಹುಲ್ಲು ಥರ ಬೆಳ್ಕೊಂಡಿದೆ, ಎಲ್ಲ ಮೇಲ್ಗಡೆ ಹಸಿರಾಗಿತ್ತು.
ಹಾಕೋರಿ ಇಬ್ರು. ಹಾಂ, ಇಬ್ರು ಹಾಕೋರಮ್ಮ ನೀವು ನೋಡಿ. ಅವ್ನು ಹಿಂದೆ ಫಾಲೋ ಮಾಡಿ. ಈ ಪೋರ್ಟು ನಕ್ಷತ್ರಾಕಾರದಲ್ಲಿದೆ ಅಂತೆ, ಮತ್ತು ಇದರಲ್ಲಿ ಅನೇಕ ಸುರಂಗ ಮಾರ್ಗಗಳಿವೆ ಅಂತ ಹೇಳ್ತಾರೆ. ಈ ಸುರಂಗ ಮಾರ್ಗಗಳು ಬಂದ್ಬಿಟ್ಟು ಶ್ರೀರಂಗಪಟ್ಟಣದವರೆಗೂ ತಲುಪುತ್ತಂತೆ, ಅಷ್ಟು ಒಳಗಡೆ ಸುರಂಗ ಮಾಡಿದಾರಂತೆ. ಇದು ಯಾವಾಗ ಅಂದರೆ ಆಂಗ್ಲ ಮೈಸೂರು ಯುದ್ಧದಲ್ಲಿ ಕೋಟೆಯನ್ನು ಬಳಸ್ಕೊಂಡಿದ್ರಂತೆ ಅವರು. ಇದರಲ್ಲಿ ಅವ್ರಿಗೆ ಏನೇನು ಬೇಕೋ ಎಲ್ಲನೂ, ಅಂದರೆ ಗುಂಡು ಹಾರ್ಸೋಕ್ಕೆ ಮತ್ತು ಅವ್ರಿಗೆ ಸ್ನಾನ ಗೃಹ ಎಲ್ಲನೂ ಮಾಡ್ಕೊಂಡಿದ್ರಂತೆ ಅವರು ಆ ಕಾಲದಲ್ಲಿ. ಈ ಕೋಟೆಯನ್ನು ಟಿಪ್ಪು ಸುಲ್ತಾನು ಸುಮಾರು 1672ರಲ್ಲಿ ನಿರ್ಮಾಣ ಮಾಡಿದ್ನಂತೆ. ಇದು ನಕ್ಷತ್ರಾಕಾರದಲ್ಲಿದೆ, 8 ಕೋನದ ನಕ್ಷತ್ರಾಕಾರದಲ್ಲಿದೆ ಅಂತ. ಇದು ಡ್ರೋನ್ ಹಾರಿಸಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ, ನಾನು ಪಿಕ್ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಹತ್ರ ಡ್ರೋನ್ ಇರಲಿಲ್ಲ, ಹೀಗಾಗಿ ನಾವು ಡ್ರೋನ್ ಹಾರಿಸಿಲ್ಲ ಆವಾಗ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೋಟೆ ನಮ್ಮ ಹತ್ರ. ಇಲ್ಲಿ ಮೇಲ್ಗಡೆ ನಡ್ಕೊಂಡು ಹೋದರೆ ಆ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನಾವು ನೋಡ್ಬೋದು, ಒಂದು ಸ್ವಲ್ಪ ಅಲ್ಲಿ ಕಾಣ್ತಾ ಇದೆ ನಿಮಗೆ ನಕ್ಷತ್ರಾಕಾರ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಆ ವ್ಯೂ ನೋಡಿ ಒಂದು ಸತಿ ಹೆಂಗಿದೆ, ಅಮೇಝಿಂಗ್ ಆಗಿದೆಯೋ ಆ ವ್ಯೂ ಮಾತ್ರ. ನೋಡಿ, ಹಾಯ್ ಮಾಡುತ್ತಾನು, ಹಾಯ್ ಮಾಡ್ರಿ ಹೇಳಿ ಏನಾದ್ರು ನಮ್ಮ ಫ್ರೆಂಡ್ಸ್ಗೆ. ಏನದ ಒಳಗ, ಏನದಪ್ಪ ಒಳಗ, ಒಳಗೆ ಏನದ ಜನ? ಬಾ 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 ಬಾ, ಹೋಗ್ಬಾರ್ದು ಹೋಗ್ಬಾರ್ದು, ಬಾ ಬಾ ಬಾ. ಬಾ ಬಾ. ಸರ್ ಎಲ್ಲಿ ಹೋಗ್ಬಂದು? ವಾವ್, ಸೂಪರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.